ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಬಂದ್ರಾ? ಏನೇ ಇದು? ನಾನು ಬಂದಿದ್ದು ಗೊತ್ತಾಗದಿರೋ ಆಳವಾಗಿ ಏನ್ ಯೋಚಿಸ್ತಿದ್ಯಾ? ಅದು ರೀ, ನಾವು ಭಾವನಾ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ. ಪಾಪ, ಅವಳು ತುಂಬಾ ಬೇಜಾರಲ್ಲಿರ್ತಾಳೆ. ಸಿದ್ದು ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ನಾವು ಸ್ವಲ್ಪ ಮಾತಾಡಿ ಸಮಾಧಾನ ಹೇಳ್ಬೇಕು ರೀ. ಓ, ನೀನು ಅವ್ರ ಬಗ್ಗೆ ಯೋಚಿಸ್ತಿದ್ಯಾ? ನೋಡಿ ಲಕ್ಷ್ಮಿ, ಈಗ ನಾವೇನ್ ಹೇಳಿದ್ರು ಅವಳು ತಲೆಗೆ ಹೋಗಲ್ಲ. ಅವಳು ಸ್ವಲ್ಪ ಕೋಪ ಕಮ್ಮಿ ಆಗ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ರೀ, ಇಷ್ಟರಲ್ಲಿ ಭಾವನಾ ನಮ್ಮ ಮಾತು ಕೇಳ್ತಾಳೆ ಅನ್ಸತ್ತಾ? ಹಾಗಂತ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ನಾವೇ ಏನಾದ್ರೂ ಮಾಡಿ ಅವರಿಬ್ರು ಒಂದು ಮಾಡ್ಬೇಕು. ಹಾಗಂತೀರಾ? ಹೌದು ಲಕ್ಷ್ಮಿ. ನೋಡು, ಈ ವಿಷಯದಲ್ಲಿ ಅಲ್ಲಿರೋರ್ಗು ಹೋಲಿಸಿದ್ರೆ ಹೆಚ್ಚು ಅನುಭವ ಇರೋದು ನಮಗೇನೆ. ನಾವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಎಂತೆಂಥ ಕಷ್ಟ ಸುಖ ನೋಡಿದೀವಿ. ಈ ಪ್ರೀತಿನಲ್ಲಿ ಸಾಮರಸ್ಯ, ವಿರಸ, ಸರಸ ಎಲ್ಲ ನೋಡಿದೀವಿ. ನಾವೇನಾದ್ರೂ ಉಪಾಯ ಮಾಡಿ ಇವರಿಬ್ರನ್ನು ಒಂದು ಮಾಡ. ರೀ, ನೀವು ಹೇಳ್ತಾ ಇರೋದು ಸರಿನೇ, ಆದ್ರೆ ಅವರಿಬ್ರನ್ನು ಒಂದ್ ಮಾಡೋದು ಹೇಗೆ? ನೋಡ್ ಲಕ್ಷ್ಮಿ, ಸಿದ್ದು ನಮ್ಮ ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನಮ್ಮ ಭಾವನಾ ಪಾಪ, ಅವಳು ಹುಟ್ಟಿದಾಗಲಿಂದ ಇಲ್ಲಿ ತನಕ ಸಂತೋಷ ಅಂತಾನೆ ನೋಡಿಲ್ಲ, ಬರೀ ದುಃಖನೇ ಅನುಭವಿಸಿದಾಳೆ. ಇವರಿಬ್ಬರಿಗೂ ಖುಷಿ ಆಗೋ ಹಾಗೆ, ಸಂತೋಷವಾಗಿರೋ ಹಾಗೆ ನಾವೇನಾದ್ರೂ ಉಪಾಯ ಮಾಡಿ ಒಂದು ಮಾಡೋಣ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಮುಖ ಹಿಂಗೆ ಮಾಡ್ಕೋಬೇಡ ಲಕ್ಷ್ಮಿ. ದಯವಿಟ್ಟು ನೀನು ಮುಖ ಹಿಂಗಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಒಂದ್ಸಲ ನಕ್ಕು ಬಿಡೆ, ಒಂದ್ಸಲ ನಕ್ಕು ಬಿಡು. ಅಬ್ಬಾ, ಈಗ ನೋಡು, ನೆಮ್ಮದಿ ಆಯ್ತು. ಇದೇ ಖುಷಿನಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಕೊಡ್ತೇನೆ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.